ಇವತ್ತು ಉಪವಾಸ ಬಿಡೋಕ್ಕಿಂತ ಅರ್ಧ ಗಂಟೆ ಮುಂಚೆನೆ ಅಂಗಡಿ ಕ್ಲೋಸು. ಹಾಯ್, ನಾನು ಯಾಸಿರ್. 30 days 30 ಬ್ಲಾಗ್ ಚಾಲೆಂಜಿನ ಇವತ್ತು ಡೇ 27. ನೈಟ್ ಫುಲ್ ಜಾಗರಣೆ ಮಾಡಿ ಬೆಳಗಿನ ಜಾವ ಎದ್ದೊಳಕ್ ಆಗುತ್ತಾ? ಸೊ ಅದಕ್ಕೆ ನಾವ್ ಎದ್ದಿದ್ದೆ 3 ಗಂಟೆಗೆ. ಎದ್ದಿದ ತಕ್ಷಣನೇ ಸೀದಾ ಹೋಗಿದ್ದು ನಮ್ಮ ರಿಹಾನ್ ಅಂಗಡಿ ಹತ್ರ ಎಣ್ಣೆ ತಗೋಬರೋಕೆ. ಅಲ್ಲಿಂದ ಬಂದಿದ್ದೆ ಸೀದಾ ನಮ್ಮ ಅಂಗಡಿ ಹತ್ರ. ಅಂಗಡಿನಲ್ಲಿ ಇದ್ದಿದ್ದು ಎಲ್ಲಾ ಕ್ರೇಟ್ ತಕೊಂಡು ಮನೆ ಹತ್ರ ವಾಪಸ್ಸು. ಕರೆಕ್ಟ್ 4 ಗಂಟೆಗೆ ಸಮೋಸ ತೆಲ್ಸೋದನ್ನ ಸ್ಟಾರ್ಟ್ ಮಾಡ್ದೆ. 4:15ಗೆ ತೆಲ್ಸಿರೋದ್ ಎಲ್ಲಾ ಸಮೋಸ ತಕೊಂಡು ಮತ್ತೆ ಅಂಗಡಿ ಹತ್ರ ವಾಪಸ್ಸು. ಈ ನಮ್ಮ ದೋಸ್ತು 27 ದಿವಸ ಆದ್ಮೇಲೆ ಊರಿಗೆ ವಾಪಸ್ ಬಂದವನು. ಹೆಂಗೋ ಬಿಡಿ ವಾಪಸ್ ಬಂದಲ್ಲ, ಇವ್ರ ಹತ್ರ ಮಾತಾಡ್ಸ್ಕೊಂಡು ಮನೆಗೆ ವಾಪಸ್ ಬರುವಾಗ ಪೆಟ್ರೋಲ್ ಖಾಲಿ ಆಗ್ಬಿಡೋದ. ಸೊ ಅದಕ್ಕೆ ಇಲ್ಲೇ ಲೋಕಲ್ ನಲ್ಲಿ ಪೆಟ್ರೋಲ್ ಹಾಕೊಂಡು ಮನೆ ಹತ್ರ ಹೋಗಿ ಇದ್ದಿದ್ದೆಲ್ಲ ಸಮೋಸ ತಕೊಂಡು ಮತ್ತೆ ಅಂಗಡಿ ಹತ್ರ ಬಂದೆ. ಇವತ್ತು 6 ಗಂಟೆಗೆನೆ ಸಮೋಸ ಎಲ್ಲ ಖಾಲಿ. ಉಪವಾಸ ಬಿಡೋಕ್ಕಿಂತ ಅರ್ಧ ಗಂಟೆ ಮುಂಚೆನೆ ಅಂಗಡಿ ಕ್ಲೋಸ್ ಮಾಡಿ ಫ್ರೂಟ್ ತಗೊಳಕ್ ಬಂದೆ. ಇಲ್ಲಿಂದ ಫ್ರೂಟ್ ತಕೊಂಡು ಲಾಸ್ಟ್ ಮೂಮೆಂಟ್ ನಲ್ಲಿ MIR ಗೆ ಬಂದು ಖಜೂರ್ ತಕೊಂಡು ಮನೆಗೆ ವಾಪಸ್. ಉಪವಾಸ ಬಿಡೋ ಟೈಮ್ ನಲ್ಲಿ ಖಜೂರ್ ಇರ್ಲೇಬೇಕು. ಆರಾಮಾಗಿ ಮನೆಯಲ್ಲಿ ಉಪವಾಸ ಬಿಟ್ಟು ನೆಕ್ಸ್ಟ್ ಹೋಗಿದ್ದೆ ನಮಾಜ್ಗೆ. ನಮಾಜ್ ಮುಗಿಸ್ಕೊಂಡು ನಮ್ಮ ಸ್ಪೋರ್ಟ್ಸ್ ಬೈಕ್ ನಲ್ಲಿ ಕೂತಿ ಸೀದಾ ಬಂದಿದ್ದೆ ಸರ್ಕಲ್ ಗೆ. ಮೈದಾ ಬೇಕಾಗಿತ್ತು. ಇಲ್ಲಿ ದುಡ್ಡು ಕೊಟ್ಟಿ ಈ ಗೋಡನಿಂದ ನಮ್ಮ ಸ್ಪೋರ್ಟ್ಸ್ ಬೈಕ್ ನಲ್ಲಿ ಮೈದಾ ಹಾಕೊಂಡು ಮನೆಗೆ ವಾಪಸ್. ಮನೆಯಲ್ಲಿ ಮೈದಾ ಬಿಸಾಕಿ ಸೀದಾ ಬಂದಿದ್ದೆ ನಮ್ಮ ದೋಸ್ಗಳ ಹತ್ರ ಟೀ ಕುಡಿಯೋಕೆ. ಇವ್ರ ಜೊತೆಲಿ ಟೀ ಕುಡಿದಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನೆ ಕಡೆ. ಸೊ ಇವತ್ತಿಗಿಷ್ಟೇ. ನಮ್ಮ ಈ ವ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿಂದು ಫುಲ್ ಲಾಂಗ್ ವ್ಲಾಗ್ ನಾನು ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಲಿಂಕ್ ಬಯೋನಲ್ಲಿ ಇದೆ, ಹೋಗಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಸೊ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ಧನ್ಯವಾದಗಳು.